ನಮಸ್ಕಾರದಲ್ಲ ಬಂದವರೇ, ನಾನು ದರ್ಖಾಸ್ತು ಪೋಡಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇದ್ದೆ. ಯಾವುದೇ ಜಮೀನು ಮಂಜೂರು ಆದ ನಂತರ ಸಂಬಂಧಪಟ್ಟ ಜಮೀನಿಗೆ ಅಳತೆ ಮಾಡಿ ಸಂಬಂಧಪಟ್ಟಂತ ಭೂ ದಾಖಲೆಗಳನ್ನ ತಯಾರಿಸಬೇಕಾಗುತ್ತೆ. ಇದಕ್ಕೋಸ್ಕರ ಸಂಬಂಧಪಟ್ಟಂತ ಕಡತವನ್ನು ಭೂಮಾಪನ ಇಲಾಖೆಗೆ ಕಳಿಸ್ಕೊಡ್ಲಾಗ್ತಾ ಇತ್ತು. ಅನೇಕ ಕಾರಣಗಳಿಂದಾಗಿ ದುರಸ್ತಿ ಕಾರ್ಯ ವಿಳಂಬ ಆಗ್ತಾ ಇತ್ತು. ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದ ನಂತರ ವಿಶೇಷ ಆಂದೋಲನದ ಮೂಲಕ ಅಳತೆ ಮಾಡಲು ಆದೇಶ ಮಾಡ್ತಾರೆ. ಆ ಆದೇಶದಂತೆ ಮಾನ್ಯ ಆಯುಕ್ತರು ಭೂಮಾಪನ ಇಲಾಖೆಯವರು ಒಂದು ಸುತ್ತೋಲೆ ಹೊರಡಿಸ್ತಾರೆ. ಸುತ್ತೋಲೆ ಪ್ರಕಾರ 1 ರಿಂದ 10 ನಮೂನೆಗಳನ್ನ ಭರ್ತಿ ಮಾಡಿ ಅಳತೆ ಕಾರ್ಯ ಪೂರೈಸಬೇಕಾಗ್ತದೆ. 1 ರಿಂದ 5 ತಹಸೀಲ್ದಾರಗಳು ಭರ್ತಿ ಮಾಡ್ತಾರೆ. 6 ರಿಂದ 10 ಸಂಬಂಧಪಟ್ಟಂತ ಭೂಮಾಪನ ಇಲಾಖೆಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಭರ್ತಿ ಮಾಡ್ತಾರೆ. ನಾನು ಈಗಾಗಲೇ ನಮೂನೆ 1 ರಿಂದ 9 ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ದಿವಸ ನಮೂನೆ 10 ಹೇಗೆ ಭರ್ತಿ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇದು ನಮೂನೆ 10. ಇದರಲ್ಲಿ ಒಟ್ಟು 11 ಕ್ರಮ ಸಂಖ್ಯೆಗಳಿದ್ದಾವೆ. ಇವನ್ನು ಹೇಗೆ ಭರ್ತಿ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇ ಕಾಲದಲ್ಲಿ ದುರಸ್ತಿಯಾಗಿ ಹಾಲಿ ಹೆಚ್ಚಿಗೆ ಅನುಭವಿಗಳ ಒಟ್ಟು ವಿಸ್ತೀರ್ಣ, ಇದನ್ನ ನಾವು ಕಾಲಂ ನಂಬರ್ 6ರಲ್ಲಿ ಸಿಗುತ್ತೆ, 12ರಲ್ಲಿ ಸಿಗುತ್ತೆ. ಇದನ್ನ ನಾವು ಇಲ್ಲಿ ದಾಖಲೆ ಮಾಡಬೇಕಾಗ್ತದೆ. ಮಂಜೂರಿ ವಿಸ್ತೀರ್ಣಕ್ಕೆ ಸರಿಯಾಗಿ ಅನುಭವ ಮಂಜೂರಿದಾರ ಸಂಖ್ಯೆ, ಇದು ಸಹ ನಮೂನೆ 6ರಲ್ಲಿ ಸಿಗುತ್ತೆ. ಮಂಜೂರಿ ವಿಸ್ತೀರ್ಣಕ್ಕೆ ಸರಿಯಾಗಿ ಅನುಭವವಿರುವ ಮಂಜೂರಿದಾರರ ಒಟ್ಟು ವಿಸ್ತೀರ್ಣ, ಇದು ನಮೂನೆ 6ರಲ್ಲಿ ಸಿಗುತ್ತೆ. ಮಂಜೂರಿ ವಿಸ್ತೀರ್ಣಕ್ಕಿಂತ ಹೆಚ್ಚಿಗೆ ಅನುಭವವಿರುವ ಮಂಜೂರಿದಾರರ ಸಂಖ್ಯೆ, ಇದು ನಮೂನೆ 6ರಲ್ಲಿ ಸಿಗುತ್ತೆ. ಮಂಜೂರಿ ವಿಸ್ತೀರ್ಣಕ್ಕಿಂತ ಹೆಚ್ಚಿಗೆ ಅನುಭವವಿರುವ ಮಂಜೂರಿದಾರರ ಒಟ್ಟು ವಿಸ್ತೀರ್ಣ, ಇದು ಸಹ ನಮೂನೆ 6ರಲ್ಲಿ ಸಿಗುತ್ತೆ. ಮಂಜೂರಿ ವಿಸ್ತೀರ್ಣಕ್ಕೆ ಕಡಿಮೆ ಅನುಭವವಿರುವ ಮಂಜೂರಿದಾರರ ಸಂಖ್ಯೆ, ಇದು ಸಹ ನಮೂನೆ 6ರಲ್ಲಿ ಸಿಗುತ್ತೆ. ಹಾಗೆ ಮಂಜೂರಿ ವಿಸ್ತೀರ್ಣಕ್ಕಿಂತ ಕಡಿಮೆ ಅನುಭವವಿರುವ ಮಂಜೂರಿದಾರರ ಒಟ್ಟು ವಿಸ್ತೀರ್ಣ, ಇದು ನಮೂನೆ 6ರಲ್ಲಿ ಸಿಗುತ್ತೆ. ಅನುಭವದಲ್ಲಿರುವ ಮಂಜೂರಿದಾರರ ಸಂಖ್ಯೆ, ಇದು ಸಹ ನಮೂನೆ 8ರಲ್ಲಿ ಸಿಗುತ್ತೆ. ಅನುಭವದಲ್ಲಿಲ್ಲದಿರುವ ಮಂಜೂರಿದಾರರ ಒಟ್ಟು ಮಂಜೂರಿ ವಿಸ್ತೀರ್ಣ, ಇದು ಸಹ ನಮೂನೆ 8ರಲ್ಲಿ ಸಿಗುತ್ತೆ. ಈಗ ನಾವು ಕ್ರಮ ಸಂಖ್ಯೆ 4ಕ್ಕೆ ಬರೋಣ. ನಮೂನೆ 2ರಲ್ಲಿ ಅರ್ಜಿದಾರರಿಗೆ ಅನುಭವದಲ್ಲಿರ್ತಕ್ಕಂಥ ವಿವರಗಳು. ಅನುಭವದಲ್ಲಿ ನಮೂನೆ 50, 53ರಲ್ಲಿ ಎಷ್ಟು ಅರ್ಜಿಗಳನ್ನ ಹಾಕಿದ್ದಾರೆ ಅನ್ನೋದನ್ನ ನಮೂನೆ 6ರಲ್ಲಿ ನಾವು ಬರೆಯಬಹುದಾಗಿದೆ. ಅದರಲ್ಲಿ ಅರ್ಜಿದಾರ ಎಷ್ಟು ಅನುಭವದಲ್ಲಿ ಇರ್ತಕ್ಕಂಥ ವಿಸ್ತೀರ್ಣ, ಇದು ಸಹ ನಾವು ನಮೂನೆ 6ರಲ್ಲಿ ತಗೋಬೇಕಾಗುತ್ತೆ. ಅನುಭವದಲ್ಲಿ ಇಲ್ಲದವ್ರದ್ದು ಎಷ್ಟು ಸಂಖ್ಯೆ ಅನ್ನೋದನ್ನ, ಇದು ಸಹ ನಮೂನೆ 6ರಲ್ಲಿ ತಗೋಬೇಕು. ಅರ್ಜಿದಾರ ವಿಸ್ತೀರ್ಣ, ಇದು ಸಹ ನಮೂನೆ 6ರಲ್ಲಿ ಇರುತ್ತೆ. ಅನುಭವದಲ್ಲಿಲ್ಲದಿರುವ 94C ಅರ್ಜಿದಾರರ ಸಂಖ್ಯೆ, ಇದು ನಮೂನೆ 8ರಲ್ಲಿ ಸಿಗುತ್ತೆ. ಅನುಭವದಲ್ಲಿರುವ ಗುತ್ತಿಗೆದಾರರ ಒಟ್ಟು ವಿಸ್ತೀರ್ಣ, ಇದು ನಮೂನೆ 6ರಲ್ಲಿ ಸಿಗುತ್ತೆ. ಅನುಭವದಲ್ಲಿರುವ ಗುತ್ತಿಗೆದಾರರ ಒಟ್ಟು ವಿಸ್ತೀರ್ಣ, ಇದು ಸಹ ನಮೂನೆ 8ರಲ್ಲಿ ಸಿಗುತ್ತೆ. ಅನುಭವದಲ್ಲಿರುವ ವರ್ಗಾವಣೆದಾರರ ಒಟ್ಟು ವಿಸ್ತೀರ್ಣ, ಇದು ನಮೂನೆ 6ರಲ್ಲಿ ಸಿಗುತ್ತೆ. ಅನುಭವದಲ್ಲಿರುವ ವರ್ಗಾವಣೆದಾರರ ಒಟ್ಟು ವಿಸ್ತೀರ್ಣ, ಇದು ಸಹ ನಮೂನೆ 8ರಲ್ಲಿ ಸಿಗುತ್ತೆ. ಅಂದ್ರೆ ಒಟ್ಟು ವಿಸ್ತೀರ್ಣ ಖಾಸಗಿ ಎಷ್ಟಿದೆ, ಸಾರ್ವಜನಿಕವಾಗಿ ಒತ್ತುವರಿ ಎಷ್ಟಾಗಿದೆ, ಇದು ನಮೂನೆ 7ರಲ್ಲಿ ನಾವು ಪಡೆಯಬೇಕಾಗ್ತದೆ. ಒಟ್ಟು ಒತ್ತುವರಿ ವಿಸ್ತೀರ್ಣ ಸಾರ್ವಜನಿಕವಾಗಿದೆ ಎಷ್ಟಾಗಿ, ಖಾಸಗಿ ಎಷ್ಟಾಗಿದೆ, ಇದು ಸಹ ನಮೂನೆ 7ರಿಂದ ನಾವು ಪಡೆಯಬೇಕಾಗ್ತದೆ. ಸರ್ಕಾರಕ್ಕೆ ಉಳಿದ ವಿಸ್ತೀರ್ಣ, ಇದು ಬಹಳ ಮಹತ್ವದ್ದು. ಇದು ಕಾಲಂ ನಂಬರ್ 9ರಲ್ಲಿ ನಾವು ಪಡೆಯಬಹುದಾಗಿದೆ. ಹೀಗೆ ನಮೂನೆ 6, 7, 8, 9ರಿಂದ ಎಲ್ಲ ಮಾಹಿತಿಯನ್ನು ಪಡೆದು ನಮೂನೆ 10 ಭರ್ತಿ ಮಾಡಬೇಕಾಗುತ್ತೆ. ಇಲ್ಲಿಗೆ ಈ 1 ರಿಂದ 10 ನಮೂನೆಗಳ ಭರ್ತಿ ಕಾರ್ಯ ಸಂಪೂರ್ಣ ಆಗುತ್ತೆ. ಇದನ್ನೆಲ್ಲ ಮಾಹಿತಿ ಇಟ್ಕೊಂಡು ದುರಸ್ತಿ ಕಾರ್ಯ ಪೂರೈಸಬೇಕಾಗುತ್ತೆ ಸಂಬಂಧಪಟ್ಟಂತ ಭೂ ದಾಖಲೆಗಳ ಸಹಾಯ ನಿರ್ದೇಶಕರು. ಹಾಗಾಗಿಯೂ ಇದು ತುಂಬಾ ವಿಳಂಬ ಆಗ್ತಾ ಇತ್ತು. ಇದರಿಂದ ಯಾವುದೇ 10 ಜನ ಒಂದು ಬ್ಲಾಕ್ ಅಲ್ಲಿ ಇತ್ತು ಅಂತಂದ್ರೆ, ಯಾವುದೇ 1 ರಿಂದ 2 ಬ್ಲಾಕ್ ನಲ್ಲಿ ತೊಂದರೆ ಆಯಿತು ಅಂತ ಅಳತೆ ಇತರರಿಗೂ ತೊಂದರೆ ಆಗ್ತಾ ಇತ್ತು. ಇದರಿಂದ ಅಳತೆ ಕಾರ್ಯ ವಿಳಂಬ ಆಗ್ತಾ ಇತ್ತು. ಕಡತಗಳು ತಾಲೂಕು ಕಚೇರಿಗೆ ಮತ್ತೆ ವಾಪಸ್ ಆಗ್ತಾ ಇತ್ತು. ಇದರಿಂದ ರೈತರಿಂದ ಮಾರಾಟ ಮಾಡೋದು ತೊಂದರೆ ಆಗ್ತಾ ಇತ್ತು. ಸರ್ಕಾರಕ್ಕೆ ಬಹಳ ಒತ್ತಡ ಬಂತು. ಇದಕ್ಕೋಸ್ಕರ ಅವರು ಏಕ ವ್ಯಕ್ತಿ ಪೋಡಿಯನ್ನ ಜಾರಿಗೆ ತಂದ್ರು. ಏಕ ವ್ಯಕ್ತಿ ಪೋಡಿ ಅಂದ್ರೆ ಏನು ಎನ್ನುವುದರ ಬಗ್ಗೆ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್ಸ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.